ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಪೆಮ್ಮನಹಳ್ಳಿಯ ಟಿಎನ್ ಬೆಟ್ಟ ಗ್ರಾಮದಲ್ಲಿ 135ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಹಾಗೂ 119ನೇ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ತುಂಬಾ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಿದ್ರು. ಮಹಿಳೆಯರು ಕುಂಭಮೇಳದೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರೆ, ಇನ್ನು ಯುವಕರು ನೀಲಿ ಬಾವುಟಗಳನ್ನ ಹಿಡಿದುಕೊಂಡು ಜೈ ಭೀಮ್ ಘೋಷಣೆಗಳನ್ನ ಕೂಗುತ್ತಾ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ್ದು ಹೀಗೆ. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಅಭಿನವ್ ಕೋಟಿ ಸಂವಿಧಾನದ ಪೀಠಿಕೆಯನ್ನ ತುಂಬಾ ಅದ್ಭುತವಾಗಿ ವಾಚಿಸಿದ್ರು. ಕಲಾವಿದ ಹನುಮಂತರಾಯಪ್ಪ ಸಿಕೆಪುರ, ಮಂಗಳವಾಡ ಹನುಮಂತರಾಯ, ಚಿನ್ನಂನಳ್ಳಿ ವೆಂಕಟರಮಣ ನರಸಿಂಹಮೂರ್ತಿ ಅವರ ತಂಡ ಅಂಬೇಡ್ಕರ್ ಅವರ ಗೀತೆಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ಬಂದಿದೆ. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರನ್ನ ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದರು. ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪಾಠವನ್ನು ಮಾಡ್ತಕ್ಕಂಥ ನವೀನ್ ಕಿಲಾರ್ ಅವರಿಗೆ ಎಲ್ಲ ವೇದಿಕೆ ಮಾಡ್ಕೊಡಿ ಅಂತ ನಾನು ನಮ್ಮ ಸ್ನೇಹಿತರಿಗೆ ಆದ್ಮೇಲೆ ನಿಮ್ಗೆಲ್ಲ ಹೇಳಲಿಕ್ಕೆ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಅವ್ರು ನೆನೆಸ್ಕೊಂಡು ಇವತ್ತು ಇಂಥ ಮಹಾನ್ ಭಾವರು ಈ ದೇಶದಲ್ಲಿ ಹುಟ್ಟಿ ತುಂಬಾ ಕೆಲಸದಲ್ಲಿರ್ತಕ್ಕಂಥ ಈ ಸಮಾಜವನ್ನ, ಕೆಟ್ಟ ವಾತಾವರಣದಲ್ಲಿ ಬದುಕಿರ್ತಕ್ಕಂಥ ಈ ಸಮಾಜವನ್ನ, ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಈ ಸಮಾಜವನ್ನ, ಆಸ್ತಿ ಇನ್ನು ಆಮ್ ಆದ್ಮಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಮಾಂಜಪ್ಪ ಮಾತನಾಡಿ, ಅಂಬೇಡ್ಕರ್ ಅವರು ಸರ್ವ ಜನಾಂಗಕ್ಕೂ ಸಂವಿಧಾನ ನೀಡಿದ ಮಹಾನ್ ವ್ಯಕ್ತಿ ಎಂದು ಸ್ಮರಿಸಿದರು. ಒಂದು ಮಾದರಿಯಾಗುವಂತ ಸಂವಿಧಾನವನ್ನ ಕೊಟ್ಟು ನಮ್ಮನ್ನ ಬೆಳಕಿನ ಕಡೆಗೆ ತಂದಂತ ಮಹಾನುಭಾವ. ಹಾಗೆ ಮತ್ತೋರ್ವರು ನಮ್ಮ ಮಾಜಿ ಪ್ರಧಾನಿಗಳು ಆದ ಬಾಬು ಜಗಜೀವನ್ ರಾಮ್ ಅವರು, ಅವರ ಜಯಂತಿಯನ್ನು ಸಹ ಇದೇ ಸಂದರ್ಭದಲ್ಲಿ ಆಚರಿಸ್ತಾ ಇದ್ವಿ. ಅವರು ಸಹ ನಮ್ಮ ಜನಾಂಗಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮಾದರ್ ಮಹಾಸಭಾ ಸಂಘದ ನಿಡಗಲ್ ಹೋಬಳಿ ಅಧ್ಯಕ್ಷ ಹನುಮಂತರಾಯಪ್ಪ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿ, ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟದ ಮೂಲಕ ಸಮಾಜ ಬದಲಾವಣೆ ಸಾಧ್ಯ ಎಂದು ತಿಳಿಸಿದರು. ಇನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿ ನವೀನ್ ಕಿಲಾರ್ಲಹಳ್ಳಿ ಮಾತನಾಡಿ, ಇದು ಕೇವಲ ಜಯಂತಿಯಲ್ಲ, ನಮ್ಮ ಹಕ್ಕುಗಳಿಗೆ ಬೆಳಕು ಚೆಲ್ಲಿದ ಮಹಾತ್ಮರನ್ನ ಸ್ಮರಿಸುವ ದಿನ ಎಂದು ತಿಳಿಸಿದರು. ಧ್ವನಿ ಇಲ್ಲದ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿ ಸಾವಿತ್ರಿಬಾಯಿ ಫುಲೆ ಮನೆ ಬಿಡ್ತಾರೆ. ಜನಗಳಿಗೆ ಸಮಾನತೆ ಕೊಡಬೇಕು, ನ್ಯಾಯ ಕೊಡಬೇಕು, ಅನ್ನ ನೀರು ಕೊಡಿಸ್ಬೇಕು ಅಂತ ಹೇಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಧರ್ಮವನ್ನೇ ಬಿಡ್ತಾರೆ. ಅಂತಹ ಪುಣ್ಯಾತ್ಮನ ದಿನಾಚರಣೆ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಸಿ.ಕೆ. ತಿಪ್ಪೇಸ್ವಾಮಿ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಅವರ ರೈಲ್ವೆ ಸಚಿವರಾಗಿದ್ದಾಗ ಹಿಂದುಳಿದ ವರ್ಗದ ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಶ್ರಮವನ್ನ ವಹಿಸಿದವರು ಎಂದು ತಿಳಿಸಿದರು. ಏನು ಸುಮಾರು ಬಹಳಷ್ಟು ಕಾಲ ಅಂದ್ರೆ ಸುಮಾರು 31 ವರ್ಷಗಳ ಸುದೀರ್ಘವಾದ ರಾಜಕಾರಣವನ್ನ ಮಾಡ್ಕೊಂಡ್ಬಂದಂತ ಒಬ್ಬ ಏಕೈಕ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ಅವರು. ಯಾಕೆ ಅಂತ ಹೇಳಿದ್ರೆ, ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳವಾಡ ಹನುಮಂತರಾಯ, ಚಿನ್ನಂನಳ್ಳಿ ವೆಂಕಟರಮಣ, ಕೆಪಿ ಲಿಂಗಣ್ಣ, ನಾಗರಾಜು, ಹರಿಹರಪುರ, ಸಿಕೆಪುರ ಹನುಮಂತರಾಯಪ್ಪ, ಪತ್ರಕರ್ತ ರಾಮಪ್ಪ, ನರಸಿಂಹಮೂರ್ತಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಟಿಎನ್ ಬೆಟ್ಟದ ಗ್ರಾಮದ ಗ್ರಾಮಸ್ಥರು ಭಾಗವಹಿಸಿದ್ರು. ಮಂಗಳವಾಡ ಹನುಮಂತರಪ್ಪ ಎಲ್ಲರಿಗೂ ಧನ್ಯವಾದಗಳು.